ಕೈಕೇಯಿ ಹಿನ್ನೆಲೆ ಮತ್ತು ಪರಿಚಯ. ವಂಶ ಮತ್ತು ತಂದೆ. ಕೈಕೇಯಿ ಕೇರಳದ ಪ್ರಖ್ಯಾತ ಕೇಕಯ ರಾಜ್ಯದ ರಾಜಕುಮಾರಿ. ಆಕೆಯ ತಂದೆಯ ಹೆಸರು ಅಶ್ವಪತಿ. ಪತಿ ಅಯೋಧ್ಯೆಯ ಮಹಾರಾಜ ದಶರಥನ 3 ಪತ್ನಿಯರಲ್ಲಿ ಕಿರಿಯವಳು ಮತ್ತು ಅಚ್ಚುಮೆಚ್ಚಿನ ಪತ್ನಿ. ಮಗ ಭರತ. ದೇವರ ಆಶೀರ್ವಾದ. ಕೈಕೇಯಿಯು ಸೌಂದರ್ಯ ಮತ್ತು ಶೌರ್ಯ ಎರಡನ್ನೂ ಹೊಂದಿದ್ದಳು. ದಶರಥನು ಇವಳನ್ನು ಅತ್ಯಂತ ಪ್ರೀತಿಸುತ್ತಿದ್ದನು ಮತ್ತು ಈಕೆಗೆ ದೇವತೆಗಳ ಆಶೀರ್ವಾದದಿಂದ ದೊರೆತ 2 ವರಗಳನ್ನು ನೀಡುವುದಾಗಿ ಪ್ರತಿಜ್ಞೆ ಮಾಡಿದ್ದನು. ಕೈಕೇಯಿ ಮತ್ತು ದಶರಥ. ದಶರಥನಿಗೆ ಇತರ ಪತ್ನಿಯರಾದ ಕೌಸಲ್ಯೆ ಮತ್ತು ಸುಮಿತ್ರೆಯರಿಗಿಂತಲೂ ಕೈಕೇಯಿ ಎಂದರೆ ಬಹಳ ಪ್ರೀತಿ. ಆಕೆ ಸೌಂದರ್ಯದಿಂದ ಮಾತ್ರವಲ್ಲದೆ ಯುದ್ಧ ಕೌಶಲ್ಯದಲ್ಲೂ ನಿಪುಣೆಯಾಗಿದ್ದಳು. ದೇವಾಸುರ ಯುದ್ಧದಲ್ಲಿ ನೆರವು. ಒಮ್ಮೆ ದೇವಾಸುರರ ನಡುವೆ ಯುದ್ಧ ನಡೆಯುವಾಗ ದಶರಥನು ಸಾರಥಿಯಾಗಿ ಕೈಕೇಯಿಯನ್ನು ಕರೆದುಕೊಂಡು ಹೋಗಿದ್ದನು. ಯುದ್ಧದ ಸಮಯದಲ್ಲಿ ದಶರಥನ ರಥದ ಚಕ್ರದ ಅಚ್ಚು ಕಳಚಿದಾಗ ಕೈಕೇಯಿಯು ತನ್ನ ಬಲವಾದ ತೋಳಿನಿಂದ ಆ ಜಾಗವನ್ನು ಹಿಡಿದು ರಥ ಮುರಿಯದಂತೆ ತಡೆದಳು. ಯುದ್ಧದಲ್ಲಿ ಜಯ ಸಾಧಿಸಿದ ನಂತರ ಸಂತೋಷಗೊಂಡ ದಶರಥನು ಆಕೆಗೆ ಬೇಕಾದ 2 ವರಗಳನ್ನು ಕೇಳುವಂತೆ ಹೇಳಿದನು. ಆದರೆ ಕೈಕೇಯಿ ತನ್ನ ಮನಸ್ಸಿಗೆ ತೋರಿದಾಗ ಕೇಳುವೆ ಎಂದು ಹೇಳಿ ಆ ವರಗಳನ್ನು ಉಳಿಸಿಕೊಂಡಿದ್ದಳು. ಪಾತ್ರದ ತಿರುವು. 2 ವರಗಳು. ಕೈಕೇಯಿ ಪಾತ್ರದ ಮಹತ್ವಪೂರ್ಣ ತಿರುವು ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗುವ ಸಂದರ್ಭದಲ್ಲಿ ನಡೆಯುತ್ತದೆ. ಮಂಥರೆಯ ಕುಟಿಲ ಬುದ್ಧಿ. ಕೈಕೇಯಿಯ ದಾಸಿಯಾದ ಮಂಥರೆಯು ಅತ್ಯಂತ ಕುಟಿಲ ಸ್ವಭಾವದವಳಾಗಿದ್ದಳು. ಶ್ರೀರಾಮನ ಪಟ್ಟಾಭಿಷೇಕದ ಸುದ್ದಿ ಕೇಳಿ ಅಸೂಯೆಪಟ್ಟು ಕೈಕೇಯಿಯ ಬಳಿ ಬಂದು ಆಕೆಗೆ ಕೌಸಲ್ಯೆ ಮತ್ತು ಶ್ರೀರಾಮರ ವಿರುದ್ಧ ವಿಷ ಬೀಜ ಬಿತ್ತುತ್ತಾಳೆ. ವರಗಳ ಬೇಡಿಕೆ. ಮಂಥರೆಯ ಮಾತುಗಳನ್ನು ನಂಬಿದ ಕೈಕೇಯಿ ಅರಮನೆಯ ಕೋಪಗೃಹಕ್ಕೆ ಕೋಪದ ಮನೆಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ. ಅವಳನ್ನು ಸಮಾಧಾನಪಡಿಸಲು ಬಂದ ದಶರಥನ ಬಳಿ ತಾನು ಹಿಂದೆ ಉಳಿಸಿಕೊಂಡಿದ್ದ 2 ವನವಾಸಕ್ಕೆ ಹೋಗಬೇಕು. 2ನೆಯ ವರ ತನ್ನ ಮಗನಾದ ಭರತನು ಅಯೋಧ್ಯೆಯ ಸಿಂಹಾಸನವನ್ನು ಏರಬೇಕು. ದಶರಥನ ದುಃಖ ಮತ್ತು ಮರಣ. ಮಗನ ಮೇಲಿನ ಮಮತೆ ಮತ್ತು ಆಣೆಯನ್ನು ಉಳಿಸಿಕೊಳ್ಳುವ ಇಕ್ಕಟ್ಟಿನಲ್ಲಿ ಸಿಲುಕಿದ ದಶರಥನು ಕೈಕೇಯಿಯ ನಿರ್ಧಾರದಿಂದ ಅತೀವ ದುಃಖಿತನಾಗಿ ರಾಮನ ವನವಾಸದ ನಂತರ ಪ್ರಾಣ ಬಿಡುತ್ತಾನೆ. ನಂತರದ ಪಶ್ಚಾತ್ತಾಪ. ಭರತನ ನಿರಾಕರಣೆ. ಕೈಕೇಯಿಯ ನಿರ್ಧಾರದ ಬಗ್ಗೆ ತಿಳಿದ ಭರತನು ಆಕೆಯನ್ನು ತೀವ್ರವಾಗಿ ನಿಂದಿಸುತ್ತಾನೆ. ತಾಯಿ ಮಾಡಿದ ಕೆಲಸದಿಂದ ಸಿಂಹಾಸನವನ್ನು ಸಂಪೂರ್ಣವಾಗಿ ನಿರಾಕರಿಸಿ ರಾಮನನ್ನು ವನವಾಸದಿಂದ ಕರೆತರಲು ಹೋಗುತ್ತಾನೆ. ಪಶ್ಚಾತ್ತಾಪದ ಅರಿವು. ಭರತನ ನಿರಾಕರಣೆ, ದಶರಥನ ಸಾವು ಮತ್ತು ಇಡೀ ಅಯೋಧ್ಯೆ ತನ್ನನ್ನು ದೂರಿದಾಗ ಕೈಕೇಯಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ರಾಮಾಯಣದ ಉತ್ತರಾರ್ಧದಲ್ಲಿ ಆಕೆಯು ತನ್ನ ದುಷ್ಕೃತ್ಯಕ್ಕಾಗಿ ತೀವ್ರವಾಗಿ ಪಶ್ಚಾತ್ತಾಪ ಪಡುತ್ತಾಳೆ. ಒಟ್ಟಾರೆಯಾಗಿ ಕೈಕೇಯಿ ಪಾತ್ರವು ಸೌಂದರ್ಯ, ಶೌರ್ಯ, ಪ್ರೀತಿ, ಅಹಂಕಾರ ಮತ್ತು ತೀವ್ರ ಪಶ್ಚಾತ್ತಾಪದ ಸಂಕೇತವಾಗಿದೆ. ಇಡೀ ರಾಮಾಯಣದ ಕಥೆಯು ತಿರುವು ಪಡೆದುಕೊಳ್ಳಲು ಈಕೆಯ 2 ವರಗಳೇ ಮುಖ್ಯ ಕಾರಣವಾಗಿವೆ.